ಮೊದಲಿಗೆ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಬಸವ ಜಯಂತಿಯ ಅಂಗವಾಗಿ ನಾವು ಈ ವರ್ಷ ಧರ್ಮೋದ್ಧಾರಣ ವತಿಯಿಂದ ಬಾಳೆಹಣ್ಣು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಮೊದಲನೇ ವರ್ಷ. ನಮ್ದೊಂದು 200 ಜನರದೊಂದು ಟೀಮ್ ಇದೆ, ಧರ್ಮೋದ್ಧಾರಣ ಅಂತ ಹೇಳಿ. ಸೊ ಏನೋ ಒಂದು ಸೇವೆಯನ್ನ ಮಾಡ್ಬೇಕಂತ ತಿಳಿದು ಈ ಬಾಳೆಹಣ್ಣಿನ ಸೇವೆಯನ್ನ ಮಾಡ್ತಾ ಇದ್ದೀವಿ. ಎಷ್ಟು ಬಾಳೆಹಣ್ಣು ತಂದಿರಿ? ಈಗ ಸುಮಾರು ಒಂದು 2000 ಜನರಿಗೆ ಆಗೋಷ್ಟು ಬಾಳೆಹಣ್ಣು ತಂದಿದ್ದೀವಿ. ಇಲ್ಲ, ಪ್ರತಿ ವರ್ಷನೂ ಮಾಡ್ಬೇಕಂತ ಹೇಳಿ ಒಂದು ಸಂಕಲ್ಪ ತಗೊಂಡಿದ್ವಿ. ಈ ವರ್ಷನೇ ನಾವು ಶುರು ಮಾಡಿದ್ದು. ಅನಿಲ್ ಕುಮಾರ್. ನಮಸ್ಕಾರ. ಕಲಬುರಗಿ ಜನತೆಗೆ ಶ್ರೀ ಶರಣಬಸವೇಶ್ವರ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಧರ್ಮೋದ್ಧಾರಣ ಫೌಂಡೇಶನ್ ವತಿಯಿಂದ ಬಾಳೆಹಣ್ಣು ಹಂಚುವ ಕಾರ್ಯಕ್ರಮ ಇಟ್ಕೊಂಡಿದ್ದು ಸಮಸ್ತ ಜನತೆಗೆ ಇವತ್ತು ನಾವು ಬಾಳೆಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ. ಶ್ರೀ ಶರಣಬಸವೇಶ್ವರ ಜಯಂತಿ ಅಂಗವಾಗಿ ಇದೊಂದು ಸಣ್ಣ ಸೇವೆ. ಇವತ್ತು ಮೊದಲನೇ ವರ್ಷ ನಾವು ಶುರು ಮಾಡ್ತಿರೋದು. ಇನ್ನು ಬರ್ತಂತ ದಿನಗಳಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಲಬುರಗಿ ನಗರದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಬೇಕಂತ ನಾವು ಫೌಂಡೇಶನ್ ವತಿಯಿಂದ ಮಾಡ್ಬೇಕಂತ ನಾವು 200 ಜನ ಫೌಂಡೇಶನ್ ಮೆಂಬರ್ ಇದ್ದೀವಿ. ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲೆಲ್ಲ ಬೇರೆ ಬೇರೆ ಸೇವಾ ಕಾರ್ಯಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಈ ತರ ಹಲವಾರು ಚಟುವಟಿಕೆ ಒಂದಿಗೆ ಬೇರೆ ಬೇರೆ ಏನು ಸಮಸ್ಯೆಗಳು ಕಲಬುರಗಿಯಲ್ಲಿ ಯಾವುದೇ ರೀತಿ ಜನತೆಯ ಸಮಸ್ಯೆಗಳು ಅದೆಲ್ಲ ಪರಿಹಾರ ಮಾಡ್ಕೊಂಡ್ರೆ ನಾವು ಮುಂಬರುವ ಹೋರಾಟ ಮಾಡ್ತೀವಿ. ಈ ತರ ಬೇರೆ ಬೇರೆ ಕಾರ್ಯಕ್ರಮ ಅಶ್ವಿನ್ ಕುಮಾರ್ ಅವರು. ನಾವು ಇವತ್ತಿನ ದಿವಸ ಅಕ್ಷಯ ತೃತೀಯ ಮತ್ತು ಬಸವೇಶ್ವರ ಜಯಂತಿ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಕಲಬುರಗಿ ಜನತೆಗೆ ಇವತ್ತು ನಾವ್ ಏನ್ ಮಾಡ್ಲಾಕತ್ತೀವಿ ಅಂದ್ರೆ ಧರ್ಮೋದ್ಧಾರಣ ಒಂದು ಫೌಂಡೇಶನ್ ವತಿಯಿಂದ ಸುಮಾರು 2000ರಿಂದ 3000 ಜನಕ್ಕೆ ಬಾಳೆಹಣ್ಣು ಆಗೋ ತರ ಹಂಚ್ತಾ ಇದೀವಿ. ನಮ್ ಧರ್ಮೋದ್ಧಾರಣ ಫೌಂಡೇಶನ್ ಏನೋದಲ್ಲ, ನಮ್ದು ಸೇವಾ ಸಂಸ್ಕಾರ ಸಮರ್ಪಣೆ ಇದನ್ನು ಸಂಕಲ್ಪ ಇಟ್ಕೊಂಡು ಈ ಬಸವೇಶ್ವರ ಜಯಂತಿ ಇಲ್ಲ, ಪ್ರತಿಯೊಂದು ಮುಂಬರುವ ಯಾವುದೇ ಜಯಂತ್ಯೋತ್ಸವ ಇರಲಿ ಕಲಬುರಗಿದಾಗ ಆಗ್ತಾ ಇದ್ರೆ ನಮ್ದು ಒಂದು ಸೇವಾ ಇರ್ತದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ಧರ್ಮೋದ್ಧಾರಣ ಫೌಂಡೇಶನ್ ಕಡೆಯಿಂದ ಸೇವಾ ಸಂಸ್ಕಾರ ಸಮರ್ಪಣೆ ಬಂದು ಪ್ರತಿ ಸೇವೆಯನ್ನು ಇಟ್ಕೊಂತೀವಿ. ಇವತ್ತಿನ ದಿವಸ ಅಕ್ಷಯ ತೃತೀಯ ಮತ್ತು ಬಸವಣ್ಣನವರ ಜಯಂತಿಯ ಸಂದರ್ಭದಲ್ಲಿ ನಾವು ಧರ್ಮೋದ್ಧಾರಣದ ಸಂಘಟನೆ ವತಿಯಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಸಮಸ್ತ ಎಲ್ಲಾ ಭಕ್ತರೊಂದಕ್ಕೆ ಬಾಳೆಹಣ್ಣೇನಪ್ಪಾ ಅಂದ್ರೆ ಹಂಚ್ತಾ ಇದೀವಿ. ಧರ್ಮೋದ್ಧಾರಣ ನಾವು ಕೆಲವು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಸುಮಾರು ಇವಾಗ 200 ಜನ ಇದರಲ್ಲಿ ಇದ್ದಾರೆ, ಎಲ್ಲ ಕಾರ್ಯಕರ್ತರಿಗೆ ಕಲ್ತಿದ್ದಾರೆ. ಮೇನ್ ಫೌಂಡೇಶನ್ ಬಂದ್ಬಿಟ್ಟು ಸೇವಾ ಮತ್ತು ಸಂಸ್ಕಾರ ಮತ್ತು ಸಮರ್ಪಣೆ ಅಂತ. ಸೇವಾ ಅಂತಂದ್ರೆ ಸಮಸ್ತ ನಮ್ದು ಹಿಂದೂ ಸಾಮ್ರಾಜ್ಯದಲ್ಲಿ ಏನೇನ್ ಬರ್ತಕ್ಕಂಥ ಸೇವಾ ಬಂದಂತ ಚಟುವಟಿಕೆಗಳು ಮುಂಬರುವ ದಿವಸಗಳಲ್ಲಿ ನಮ್ಮ ಕಡೆಯಿಂದ ಈ ಸಂಘಟನೆ ಕಡೆಯಿಂದ ಸೇವಾ ಚಟುವಟಿಕೆಗಳು ಆಗುತ್ತವೆ. ಸಂಸ್ಕಾರ ಯುವಕರಿಗೆ ಏನಪ್ಪಾ ಅಂತಂದ್ರೆ ಆಮೇಲೆ ಸಣ್ಣ ಹುಡುಗಿಯರಿಗಾಗ್ಲಿ, ಕಾಲೇಜ್ ಹುಡುಗಿಯರಾಯ್ತು, ಆಮೇಲೆ ಹುಡುಗರಿಗಾಯ್ತು, ಸಂಸ್ಕಾರ ಕೊಡುವಂತ ಕಾರ್ಯಕ್ರಮಗಳನ್ನು ಈ ಸಂಘಟನೆ ಕಡೆಯಿಂದ ನಾವು ಮಾಡ್ತೇವೆ. ಹಾಗೆ ಸಮರ್ಪಣೆ ಈ ಸಂಘಟನೆ ಕಡೆಯಿಂದ ಒಂದು ನಮ್ಮ ಹಿಂದೂ ರಾಷ್ಟ್ರಕ್ಕೆ ಒಂದೇನೋ ಸಮರ್ಪಣೆ ನಾವು ಮಾಡ್ತೀವಿ. ನಾವು ಬರೀ ಹಿಂದೂ ರಾಷ್ಟ್ರ ಕಡೆಯಿಂದ ಇಷ್ಟು ದಿವಸ ತಗೊಂಡಿದೀವಿ. ನಮ್ಮ ರಾಷ್ಟ್ರ ನಮ್ಮ ಸಂರಕ್ಷಣೆ ಮಾಡಿದೆ, ರಕ್ಷಣೆ ಮಾಡಿದೆ. ಇದನ್ನ ರಕ್ಷಣೆ ಮಾಡೋ ಕರ್ತವ್ಯ ಕೂಡ ಪ್ರತಿಯೊಬ್ಬರ ಕಾರ್ಯಕರ್ತರು ಇದೆ. ಈ 3 ಫೌಂಡೇಶನ್ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಧರ್ಮೋದ್ಧಾರಣ ಮಾಡ್ತಾ ಇದೀವಿ. ಇವತ್ತು ಅಕ್ಷಯ ತೃತೀಯ ಒಳ್ಳೆ ಉತ್ತಮವಾದ ದಿವಸ, ಬಸವಣ್ಣವರ ಜಯಂತಿ ಕೂಡ ಇವತ್ತು. ಸೊ ಈ ಶುಭ ಸಂದರ್ಭದಲ್ಲಿ ಇದನ್ನ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂಘಟನೆ ಮುಂದೆ ಹೋಗ್ಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಕಲಬುರಗಿ.